ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಎಲ್ಲರೂ ಕೂಡ ಇವತ್ತು ಕೋರ್ಟ್ನಲ್ಲಿ ಹಾಜರಾದರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಮೇಲೆ ಒತ್ತಡ. ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪ ಮಾಡ್ತಾರೆ. ಮಾಫಿ ಸಾಕ್ಷಿ ಆಗುವಂತೆ ಆರೋಪಿಗಳ ಮೇಲೆ ಒತ್ತಡವಂತೆ. ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಮಾಡಿದಂತಹ ಆರೋಪ ಇದು. ತಪ್ಪೊಪ್ಪಿಕೊಳ್ಳುವಂತೆ ಪೊಲೀಸರು ಒತ್ತಡ ಹೇರ್ತಾ ಇದ್ದಾರೆ. ತಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೈಕೋರ್ಟ್ನಲ್ಲಿ ವಾದಿಸಿದ್ದಾರೆ. ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಇತರೆ ಆರೋಪಿಗಳ ಮೇಲೂ ಕೂಡ ಒತ್ತಡ ಹೇರ್ತಾ ಇದ್ದಾರಂತೆ ಪೊಲೀಸರು. ದರ್ಶನ್ ಪರ ವಕೀಲರು ಮಾಡಿದಂತಹ ಆರೋಪ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸುನೀಲ್ ವಾದ ಮಾಡಿದ್ರು. ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಸೆಷನ್ಸ್ ಕೋರ್ಟ್ ಮುಂದೂಡಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 15 ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ರು. ಆದರೆ ಅದರಲ್ಲಿ ನಿಖಿಲ್ ಮತ್ತು ಕೇಶವ್ ವಿಚಾರಣೆಗೆ ಗೈರಾದರು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳು. 17ರಲ್ಲಿ 15 ಆರೋಪಿಗಳು ಇವತ್ತು ಕೋರ್ಟ್ನಲ್ಲಿ ಹಾಜರಾದರು. ಇನ್ನುಳಿದಂತಹ 2 ನಿಖಿಲ್ ಮತ್ತು ಕೇಶವ್ ವಿಚಾರಣೆಗೆ ಗೈರಾದರು. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದ ಮಾಡ್ತಾರೆ. ಆರೋಪಿಗಳ ಮೇಲೆ ಒತ್ತಡ ಇದೆ, ಪೊಲೀಸರು ಒತ್ತಡ ಹೇರ್ತಾ ಇದ್ದಾರೆ, ಮಾಫಿ ಸಾಕ್ಷಿ ಆಗಬೇಕು ಅಂತ. ತಪ್ಪೊಪ್ಪಿಕೊಳ್ಳುವಂತೆ ಪೊಲೀಸರು ಒತ್ತಡ ಹೇರ್ತಾ ಇದ್ದಾರೆ ಅಂತ ದರ್ಶನ್ ಪರ ವಕೀಲ ಸುನೀಲ್ ವಾದ ಮಾಡ್ತಾರೆ. ತಮ್ಮ ಬಳಿ ಸಾಕ್ಷಿ ಇದೆ ಅಂತ ಕೋರ್ಟ್ನಲ್ಲಿ ವಾದಿಸಿದ್ದಾರೆ. ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಾಗಿದೆ. ಈಗ ಇತರೆ ಆರೋಪಿಗಳ ಮೇಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ ಅನ್ನೋದು ದರ್ಶನ್ ಪರ ವಕೀಲ ಸುನೀಲ್ ಅವರ ವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.